ಒಬ್ಬೊಬ್ಬರ ಮನಸ್ಥಿತಿ ಹಾಗೆ ಸ್ನೇಹಕ್ಕಾಗಿ ಹಂಬಲಿಸುತ್ತಿರುತ್ತದೆ. ಸ್ನೇಹವೊಂದುಳಿದೆಲ್ಲವೂ ವಿಷವೆಂಬ ನಗ್ನ ಸತ್ಯವನ್ನು ಸಮಾಜಕ್ಕೆ ಸಾರುವ ತವಕ ಅವರಲ್ಲಿರುತ್ತದೆ. ಅಂತಹ ಸ್ನೇಹ ಜೀವಿಗಳ ಭಾವಜೀವಿಗಳಲ್ಲಿ ಪ್ರಥಮ ಪಂಕ್ತಿಯಲ್ಲಿ ನಿಲ್ಲುವ ಹೆಸರು ನಮ್ಮ ವರ್ಗದ ಗೆಳೆಯ ಸುರೇಶ್ ಶಂಕರ್ ಬಂಡಿಯದು. 1995ನೇ ಶೈಕ್ಷಣಿಕ ಸಾಲಿನಲ್ಲಿ ಬಳಗಾನೂರಿನ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಿರುವ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಗೆ ಪ್ರವೇಶ ಪಡೆದ ನಾವು ಪರಸ್ಪರ ಪರಿಚಿತರಾಗಿ ಸ್ನೇಹದ ಸುಮಲತೆ ಪಸರಿಸಿ ಸ್ನೇಹದ ಸುಗಂಧ ಹರಡುವ ಕುಸುಮಗಳ ಅರಳಿಸಲಾರಂಭಿಸಿತು. ಕಾಲ ಕಳೆದಂತೆ ಲತೆಯ ತುಂಬ ಸ್ನೇಹದ ಹೂಗಳರಳಿ ಕಣ್ಮನ ಸೂರ್ಯಗೊಳ್ಳುವ ಸೊಬಗಿನಿಂದ ಗೆಳೆಯರಿಲ್ಲದ ಜೀವನ, ಮರಗಳಿಲ್ಲದ ಕಾನನ ಎಂಬ ಸಂದೇಶವನ್ನು ಎಲ್ಲೆಡೆ ಪಸರಿಸಿತು. 10ನೇ ತರಗತಿಯ ನಂತರ ಒಂದೇ ಬಳ್ಳಿಯ ಹೂಗಳಾಗಿದ್ದರೂ ಕೆಲವು ಹಾರವಾಗಿ, ಇನ್ನು ಕೆಲವು ದೇವರ ಪೂಜೆಯ ಪ್ರಸಾದವಾಗಿ, ಮತ್ತೆ ಕೆಲವು ಮದುವೆ ದಿಬ್ಬಣದ ಅಲಂಕಾರಿಕ ಪುಷ್ಪಗಳಾಗುವಂತೆ 1999ರಲ್ಲಿ 10ನೇ ತರಗತಿಯ ನಂತರ ಗೆಳೆಯರು ಅಗಲಿ ಉನ್ನತ ವ್ಯಾಸಂಗಕ್ಕಾಗಿ ನಾಡಿನೆಲ್ಲೆಡೆ ಚದುರಿ ಹೋದರು. ಜಾತ್ರೆಗೆ, ಹಬ್ಬಕ್ಕೆ, ರಜೆಗೆಂದು ಆಗೊಮ್ಮೆ ಈಗೊಮ್ಮೆ ಭೇಟಿ ನೀಡಿ ಹಳೆಯ ನೆನಪುಗಳ ಹೆಕ್ಕಿ ಗುಸುಗುಸು ಮಾತನಾಡಿ ಕೆಲವರು ಬಿಕ್ಕಿ ಬಿಕ್ಕಿ ಅತ್ತು, ಹಲವರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಮತ್ತೆ ಮರಳಿಗೂಡಿಗೆ ಸೇರುವ ಬಾನಾಡಿಗಳಂತಿದ್ದ ಗೆಳೆಯರ ಕ್ಲಬ್ 99 ಎಂಬ ಹೆಸರಿನ ವಾಟ್ಸಪ್ ಗುಂಪಿನ ಮೂಲಕ ಮತ್ತೆ ಒಟ್ಟುಗೂಡಿಸುವ ಪ್ರಯತ್ನ ಮಾಡಿದ ಸುರೇಶ್ ಶಂಕರ್ ಬಂಡಿಗೆ ನಾವು ಓದಿದ ಪ್ರೌಢಶಾಲೆಯ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ ಮಾಡಬೇಕೆಂಬ ಹಂಬಲ ಅತೀವವಾಗಿತ್ತು. ಆದರೆ ದೇವರ ಲೆಕ್ಕಾಚಾರವೇ ಬೇರೆಯಾಗಿತ್ತು. ಜೂನ್ 16, 2024ರ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಜೀವನದ ಕತೆಗೆ ಹೃದಯಾಘಾತವೆಂಬ ಪೂರ್ಣ ವಿರಾಮವನ್ನಿಟ್ಟು ಕತೆ ಮುಗಿಸಿಬಿಟ್ಟ. ಜೀವನ ಆರಂಭವಾಗುವ ತನ್ನ 42ನೇ ವಯಸ್ಸಿಗೆ ಇಹಲೋಕ ಯಾತ್ರೆ ಮುಗಿಸಿ ಭರವಸೆ ಇಟ್ಟಿದ್ದ ಹೆತ್ತವರನ್ನು, ನಂಬಿದ್ದ ಸಹೋದರ ಸಹೋದರಿಯರನ್ನು, ಜೀವಕ್ಕೆ ಜೀವವಾಗಿದ್ದ ಅರ್ಧಾಂಗಿಯನ್ನು, ಜೀವನವೇನೆಂದರೆ ತಿಳಿಯದ ಮಕ್ಕಳನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬಾರದೂರಿಗೆ ಪಯಣ ಬೆಳೆಸಿದ ಆಪ್ತ ಮಿತ್ರನ ಅಗಲಿಕೆ ಸ್ನೇಹಲತೆಯ ಬುಡಕ್ಕೆ ಕೊಡಲಿಪೆಟ್ಟು ಬಿದ್ದಂತಾಗಿದೆ. ತಾನೋದಿದ್ದ ಶಾಲೆಯ ಅಂಗಸಂಸ್ಥೆಯಾಗಿರುವ ಶ್ರೀ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಲೀಜಿಗೆ ಪಡೆದು ಕಳೆದ 20 ವರ್ಷಗಳಿಂದ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸುತ್ತಿದ್ದ ಸುರೇಶ್ ಶಂಕರ್ ಬಂಡಿ ಎಂಬ ಸ್ನೇಹ ಜೀವಿ ಪಂಚಭೂತಗಳಲ್ಲಿ ಲೀನವಾಗಿರುವುದು ಅವರ ಕುಟುಂಬ ವರ್ಗಕ್ಕೆ, ಗೆಳೆಯರ ಬಳಗಕ್ಕೆ, ಶಿಷ್ಯ ವೃಂದಕ್ಕೆ, ಸಹ ಶಿಕ್ಷಕ ವೃಂದಕ್ಕೆ ಮನಸ್ಸಿಗಾದ ಆರದ ಗಾಯವಾಗಿ ಉಳಿದು ಬಿಟ್ಟಿದೆ. ಸಾಯಬೇಕಾದವರು ಬದುಕಿದ್ದಾರೆ, ಬದುಕಬೇಕಾದವರು ಸಾಯುತ್ತಿದ್ದಾರೆ. ಆ ದೇವರಿಗೆ ಕಣ್ಣಿಲ್ಲ ಎಂಬ ನೆರೆದ ಜನರ ಮನದಾಳದ ಮಾತುಗಳು ಆತನ ಅವಶ್ಯಕತೆಯನ್ನು ಸಾರಿ ಹೇಳುತ್ತಿದ್ದವು. ಸ್ನೇಹ ಚಿಮ್ಮುವ ಕಾರಂಜಿ ನಿಂತು ಹೋಗಿದೆ. ಕ್ಲಬ್ 99 ಗುಂಪು ಮೌನವಾಗಿದೆ. ಸ್ನೇಹದ ಹೂಗಳ ಬಿಟ್ಟಿದ್ದ ಬಳ್ಳಿ ಬಾಡಿ ಹೋಗಿದೆ. ಸ್ನೇಹ ತುಂಬಿದ್ದ ಬಂಡಿ ಈಗ ಖಾಲಿಯಾಗಿದೆ. ಹುಟ್ಟಿಸುವ ದೇವರು ಸಾಯುವ ದಿನಾಂಕ ಕೊಟ್ಟರೆ ಆಸೆಗಳಿಲ್ಲದೆ ಬದುಕಿ ಬಿಡಬಹುದಿತ್ತಲ್ಲವೇ?